ಎಸ್ಐಆರ್ಗೆ ತೆರಳುವಂತಹ ವೇಳೆ ಅಪಘಾತದಲ್ಲಿ ಬಿಎಲ್ಒ ಭುವನ ಸಾವು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮುಂದುವರೆದಿದೆ ಪ್ರತಿಭಟನೆ. ಭುವನ ಸಾವು ಖಂಡಿಸಿ ಗ್ರಾಮ ಲೆಕ್ಕಾಧಿಕಾರಿಗಳಿಂದ ಪ್ರೊಟೆಸ್ಟ್ ಆಗ್ತಾ ಇದೆ. ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಮುಂದುವರೆದಿದೆ ಪ್ರತಿಭಟನೆ. ಭುವನ ಸಾವು ಖಂಡಿಸಿ ಗ್ರಾಮ ಲೆಕ್ಕಾಧಿಕಾರಿಗಳಿಂದ ಪ್ರೊಟೆಸ್ಟ್ ಮುಂದುವರೆದಿದೆ. ಕರ್ನಾಟಕ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದಿಂದ ಪ್ರತಿಭಟನೆ ಆಗ್ತಾ ಇದೆ. ಕೆಲಸಕ್ಕೆ ಒತ್ತಡ ಹಾಕಿದಂತಹ ಅಧಿಕಾರಿಗಳ ವಿರುದ್ಧವಾಗಿ ಕ್ರಮಕ್ಕೆ ಒತ್ತಾಯವನ್ನ ಹಾಕಿದ್ದಾರೆ. ಅಧಿಕಾರಿಗಳು ಯಾಕೆ ಒತ್ತಡ ಹಾಕ್ತಾರೆ ಅಂತಂದ್ರೆ ಅವ್ರಿಗೇನಾಗುತ್ತೆ, ಅಚೀವ್ಮೆಂಟ್ ಮಾಡಿಬಿಡ್ಬೇಕು. ನಾವು ಫಸ್ಟ್ ಮಾಡಿದ್ವಿ, ತುಮಕೂರು ಫಸ್ಟ್ ಆಯ್ತು, ಅಥವಾ ಯಾವ್ಯಾವ ಜಿಲ್ಲೆಗಳಲ್ಲಿ ಇರ್ತಾರೋ ಅಧಿಕಾರಿಗಳು ನಾವು ಫಸ್ಟ್ ಮಾಡಿಬಿಟ್ವಿ ಅಂತ ಹೇಳಿ ಆ ಒಂದು ಕ್ರೆಡಿಟ್ ತಗೋಬೇಕು ಅಷ್ಟೇ. ಅವ್ರಿಗೆ ಕೊಟ್ಟಿದ್ದಂತಹ ಟಾಸ್ಕ್ ಅನ್ನ ಅವಧಿಗೂ ಮುಂಚೆಯೇ ಬೇಗ ಮಾಡಿದ್ದಾರೆ ಅಂತ ಒಂದು ಕ್ರೆಡಿಟ್ ತಗೋಬೇಕಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಅವರ ಕೈ ಕೆಳಗಡೆ ಕೆಲಸ ಮಾಡುವಂತಹ ಅಧಿಕಾರಿಗಳಿಗೆ ಏನಿರ್ತಾರೆ, ಸಿಬ್ಬಂದಿಗಳಿಗೆ ಏನಿರ್ತಾರೆ, ಅವ್ರಿಗೆ ಹೆಚ್ಚಿನ ಮಟ್ಟದ ಒತ್ತಡ ಹಾಕ್ತಾರೆ ಅವರು. ಆ ಒತ್ತಡದ ಪರಿಣಾಮವಾಗಿಯೇ ಈಗ ಆ ಟೈಮಿಂಗ್ಸ್ ಏನಿರುತ್ತೆ ಆ ಟೈಮಿಂಗ್ಸ್ಗಿಂತನೂ ಮುಂಚೆ ಕರೀತಾರೆ ಅಥವಾ ಲೇಟಾಗಿ ಮಾಡ್ತಾರೆ, ಕಳಿಸ್ತಾರೆ, ಈ ರೀತಿಯಾಗೆಲ್ಲ ಮಾಡಿಸ್ಕೊಂಡ್ಬಿಡ್ತಾರೆ. ತಾವು ಕ್ರೆಡಿಟ್ ತಗೊಳ್ಳೋಕ್ಕೋಸ್ಕರ ಈ ರೀತಿಯಾಗೆಲ್ಲ ಮಾಡೋದು. ಸಾವು ನೋವುಗಳ ಯಾಕಾಗುತ್ತೆ, ಒತ್ತಡ ಆಗುತ್ತೆ. ಕೆಲಸ ಮಾಡುವಂತಹ ಜಾಗದಲ್ಲಿ ಬಹಳ ಫ್ರೀ ಆಗಿರಬೇಕು ಕೆಲಸ. ಅದು ಕೆಲಸ ಅಂತಲೇ ಅನ್ನಿಸ್ಬಾರ್ದು. ಅಷ್ಟು ಖುಷಿಯಾಗಿ ಲೈವ್ಲಿಯಾಗಿ ಆ ಕೆಲಸಗಳನ್ನು ಮಾಡ್ತಾ ಹೋಗ್ಬೇಕು. ಎಂಥದ್ದೇ ನೀವು ದೊಡ್ಡ ಟಾಸ್ಕ್ ಇದ್ರೂ ಕೂಡ ಅದನ್ನು ಎಲ್ಲರೂ ಕೂಡ ಹಂಚ್ಕೊಂಡು ಮಾಡ್ತಾರೆ. ಏನು ಒಬ್ಬರಿಗೆ ಇಡೀ ಇಲಾಖೆ ಕೆಲಸನ ಕೊಟ್ಟು ಬಿಡ್ತಾರೆ. ಅದಕ್ಕೆ ಅಂತ ಸಂಬಂಧಪಟ್ಟಂಥ ಸಿಬ್ಬಂದಿಗಳಿರ್ತಾರೆ, ಅಧಿಕಾರಿಗಳಿರ್ತಾರೆ, ಎಲ್ರಿಗೂ ಅವ್ರದ್ದೇ ಆದಂತಹ ಜವಾಬ್ದಾರಿಗಳನ್ನು ಕೊಟ್ಟರೆ ಮುಗೀತಪ್ಪ. ಅಂಥದ್ರಲ್ಲಿ ಬೆಳಿಗ್ಗೆನೇ ಬರಬೇಕು, ಅದರಲ್ಲೂ ಕ್ರಮ ಆಗುತ್ತೆ ಬರಲಿಲ್ಲ ಅಂತಂದರೆ. ಆಮೇಲೆ ಅದಕ್ಕೋಸ್ಕರ ಅಂತ ಮೀಟಿಂಗ್ ಅವ್ರಿಗೆ ಗೊತ್ತಿರೋದಿಲ್ಲ, SIR ಪ್ರಕ್ರಿಯೆ ಹೇಗೆ ಮಾಡಬೇಕು ಗೊತ್ತಿರೋದಿಲ್ಲ. ಮೀಟಿಂಗ್ ಕರಿತೀರಿ, ಅದರಲ್ಲಿ ಹೇಳ್ಕೊಡ್ತೀರಿ. ಸೊ ಅದಕ್ಕೆ ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೋಬೇಕು. ಈ ಅವಧಿಯಿಂದ ಈ ಅವಧಿ ಸ್ವಲ್ಪ ಈಗ ವರ್ಕರ್ಸ್ಗಳಿಗೂ ಕೂಡ ಸಿಬ್ಬಂದಿಗಳಿಗೂ ತೊಂದರೆ ಆಗ್ತಾ ಇದೆ. ಪ್ರಕ್ರಿಯೆ ಒಂದು ಸ್ವಲ್ಪ ಲೇಟ್ ಆಗುತ್ತಾ, ಮುಂದುವರ್ಸೋಣ ಬಿಡಿ, ಅದಕ್ಕೇನಂತ 4 ದಿನ ಮುಂದಕ್ಕೆ ಹಾಕೋಣ, ಅದೇನು ಈ ತಿಂಗಳಿಗೂ ಮುಗಿಬೇಕಾ, ಮುಂದಕ್ಕೆ ಹೋದ್ರೂ ಹೋಗ್ಲಪ್ಪ, ಏನಾಗುತ್ತೆ, ಮಳೆ ಇದೆ, ಈಗ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತದೆ, ಮಳೆ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ, ಜೊತೆಗೆ ಮನೇಲಿ ಇರೋದಿಲ್ಲ, ಮುಂದಕ್ಕೆ ಹೋದರೆ ಮುಗ್ದೋಗ್ತಾ ಇತ್ತು. ಅದಕ್ಕೆ ಈ ರೀತಿಯಾಗಿ ಒತ್ತಡ ಹಾಕಿ ಟಾಸ್ಕಲ್ಲಿ ಮುಗಿಸ್ಲೇಬೇಕು ಅನ್ನುವಂಥದ್ದು ಒತ್ತಡ ಯಾಕೆ ಸಿಬ್ಬಂದಿಗಳ ಮೇಲೆ ಹಾಕ್ತಾರೆ ಅಧಿಕಾರಿಗಳು. ಸೊ ಇದರ ವಿರುದ್ಧವಾಗಿಯೇ ಕ್ರಮಕ್ಕೆ ಈಗಾಗಲೇ ಒತ್ತಾಯವನ್ನು ಕೂಡ ಮಾಡಲಾಗ್ತಾ ಇದೆ. ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ವರ್ಗಾವಣೆಗೆ ಈಗಾಗಲೇ ಒತ್ತಾಯ ಕೂಡ ಕೇಳ್ಪಡ್ತಾ ಇದೆ. ಜಿಲ್ಲೆಯ 50ಕ್ಕೂ ಹೆಚ್ಚು ಗ್ರಾಮ ಲೆಕ್ಕಾಧಿಕಾರಿಗಳಿಂದ ಪ್ರತಿಭಟನೆ ಇನ್ನೂ ಕೂಡ ಮುಂದುವರೆದಿದೆ. ಭುವನ ಸಾವಿಗೆ ನ್ಯಾಯ ಕೇಳಿ ಅವರ ಸಾವಿಗೆ ಕಾರಣಕರ್ತರಾದಂತಹ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಿ ಅಂತ ಹೇಳಿ ಏನು ನಿನ್ನೆಯಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ರಾಜ್ಯದ ಗ್ರಾಮಾಡಳಿತ ಅಧಿಕಾರಿಗಳ ಗಮನಕ್ಕೆ ನಾನು ತರ್ಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಆಕೆ ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೂ ಕೂಡ ಇಲ್ಲಿನ ಜಿಲ್ಲಾಡಳಿತ ತಡೆ ಒಡ್ಡಿದೆ. ಆಸ್ಪತ್ರೆಯಿಂದ ಕಳ್ಳರ ರೀತಿ ಆಕೆ ಪಾರ್ಥಿವ ಶರೀರನ ಊರಿಗೆ ಕಳಿಸ್ಕೊಡೋದಕ್ಕೆ ಹುನ್ನಾರ ಮಾಡಿದ್ರು. ಇಲ್ಲಿ ಇದೇ ಜಿಲ್ಲೆಯ 3 ಜನ ಶಾಸಕರು ಇಲ್ಲಿಗೆ ಬಂದು ನಮಗೆ ನೆರವು ನೀಡಿದ್ರ ಮೇರೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳು, DG ಅವರು, ಇಲ್ಲಿನ ಜಿಲ್ಲಾಧಿಕಾರಿ, SP ಅವರು ಯಾರಿಗೆ ಮಾತಾಡಿದ್ರು ಕೂಡ ನಿನ್ನೆ ದಿನ ಸ್ಪಂದನೆ ಸಿಗ್ಲಿಲ್ಲ. ಅಂತಿಮವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರಕ್ಕೆ ಮಧ್ಯಪ್ರವೇಶ ಮಾಡಿ 2-3 ಕರೆಯನ್ನ ಅವರು ಇಲ್ಲಿನ ಶಾಸಕರಿಗೆ ಮಾಡಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಅವರ ಸಹೋದ್ಯೋಗಿಗಳಿಗೆ ನೀವು ಅವಕಾಶ ಕಲ್ಪಿಸ್ಕೊಡಿ ಅಂತ ಹೇಳಿದ್ರ ಮೇರೆಗೆ ರಾತ್ರಿ 11 ಗಂಟೆ ಸುಮಾರಿಗೆ ಅರ್ಧ ದಾರಿಗೆ ಬೆಂಗಳೂರು ಕಡೆಗೆ ಹೋಗಿದ್ದಂತ ಪಾರ್ಥಿವ ಶರೀರ ವಾಪಸ್ ಬಂತು. ಇಲ್ಲಿನ ಅವ್ರ ಜೊತೆ ಕೆಲಸ ಮಾಡಿದಂತಹ ಎಲ್ಲ ಸಹೋದ್ಯೋಗಿಗಳಿಗೆ ಅವರ ಅಂತಿಮ ದರ್ಶನ ಮಾಡಿಸ್ಲಿಕ್ಕೆ ಸಾಧ್ಯ ಆಯ್ತು. ಭುವನ ಸಾವಿಗೆ ನ್ಯಾಯ ಕೇಳಿ